ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ. ಹುಬ್ಬಳ್ಳಿಯ ಗಜಾನನ ಮಂಡಳಿ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಯತ್ನಾಳ್ ಪುತ್ರ ರಾಮನಗೌಡ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮನಸೂರಿನ ರೇವಣಸಿದ್ದೇಶ್ವರ ಮಠದ ಶ್ರೀ ಡಾಕ್ಟರ್ ಬಸವರಾಜ ದೇವರು, ಹುಬ್ಬಳ್ಳಿಯ ಹೊಸಮಠದ ಶ್ರೀ ಚಂದ್ರಶೇಖರ್ ಶಿವಯೋಗಿ ಮಹಾಸ್ವಾಮಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಇದೇ ವೇಳೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ನಾನು ಅಂದುಕೊಂಡಿರಲಿಲ್ಲ ನನಗೆ ರಾಯಣ್ಣ ಸನ್ಮಾನ ಸಿಗುತ್ತದೆ ಅಂತ. ಮಹಾನ್ ನಾಯಕನಾದ ರಾಯಣ್ಣನ ರಕ್ತ ಹಂಚಿಕೊಂಡಿರುವ ನಾವೆಲ್ಲರೂ ಸೌಭಾಗ್ಯವಂತರು. ದೇಶದ ಒಳಗಡೆ ದೇಶದ ಹೊರಗಡೆ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೀತಾ ಇವೆ. ಆಗ ಮಲ್ಲಪ್ಪ ಶೆಟ್ಟಿ ಅಂಥವರು ಇದ್ರು, ಅಂಥವರಿಗೆ ಬುದ್ಧಿ ಕಲಿಸಿದ್ರು. ರಾಯಣ್ಣ ಚೆನ್ನಮ್ಮ ಅವರು ಅದನ್ನು ಮರೆಯಲು ಸಾಧ್ಯವೇ ಇಲ್ಲ. ಅದು ಅವರ ರಾಷ್ಟ್ರಭಕ್ತಿ. ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣ ಮುಡಿಪಾಗಿಟ್ಟವರು. ಇಂದು ದೇಶಕ್ಕಾಗಿ ತ್ಯಾಗಕ್ಕಾಗಿ ಮುಡಿಪಾಗಿಡಬೇಕಾಗಿದೆ. ಸಂಗೊಳ್ಳಿ ರಾಯಣ್ಣ ಕುರುಬ, ಚೆನ್ನಮ್ಮ ಲಿಂಗಾಯತ ಎಂಬ ಭೇದ ಹುಟ್ಟಿಹಾಕಿ ಮಹಾನ್ ನಾಯಕರನ್ನ ಜಾತಿ ಹೆಸರಿನಲ್ಲಿ ಒಡೆದು ಅಧಿಕಾರ ಪಡೆಯುತ್ತಿದ್ದಾರೆ. ಈಗ ಬಹಿರಂಗವಾಗಿ ದೇಶದ್ರೋಹಿ ಚಟುವಟಿಕೆ ನಡೆಯುತ್ತಿದೆ. ಅವರಿಗೆ ಆಡಳಿತ ಪಕ್ಷ, ಪ್ರಧಾನಿಗೂ ಕೂಡ ಟೀಕೆ ಮಾಡುವ ಜನ ಇದ್ದಾರೆ ಅಂತ ಹೇಳಿದರು. ಮಸೀದಿ ಪಾಕಿಸ್ತಾನದಲ್ಲಿ ಇಲ್ಲ, ಹಿಂದೂಸ್ತಾನದಲ್ಲಿದೆ. ತಲವಾರ್ ಮತ್ತು ಪೆಟ್ರೋಲ್ ಬಾಂಬ್ ಎಸೆಯುವುದನ್ನು ತಕ್ಷಣ ಅರೆಸ್ಟ್ ಮಾಡಬೇಕಿತ್ತು. ಗೃಹ ಮಂತ್ರಿಗಳು ಸಣ್ಣ ಘಟನೆ ಅಂತ ಹೇಳುತ್ತಾರೆ. ಸಿದ್ದರಾಮಯ್ಯ ಅವರಿಗೆ ದೇವರಿಗೆ ಭಕ್ತಿ ಬಂದಿದೆ. ಇದೇ ನಿಮ್ಮನ್ನ ಉಳಿಸುವುದು. ದೇವರ ಮೇಲೆ ನಂಬಿಕೆ ಇದ್ರೆ ದೇಶದ್ರೋಹಿ ಧರ್ಮದ್ರೋಹಿಗಳನ್ನ ಅರೆಸ್ಟ್ ಮಾಡಿ, ಇಲ್ಲವಾದರೆ ಚಾಮುಂಡಿ ಭೀರೇಶ್ವರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದರು. ಕೊನೆ ಉಸಿರು ಇರುವವರೆಗೂ ಹಿಂದೂ ಧರ್ಮ ರಕ್ಷಣೆ ಮಾಡಲು ಬದ್ಧನಾಗಿರುತ್ತೇನೆ. ದೇಶ ಗಂಡಾಂತರದಲ್ಲಿದೆ. ಬಾಂಗ್ಲಾದೇಶದಲ್ಲಿ ಗಲಾಟೆಯಾದರೆ ಹಿಂದೂಗಳ ಮೇಲೆ ಹಲ್ಲೆಯಾಯಿತು. ಗಣಪತಿ ಪ್ರಸಾದ ಕೊಡಲು ಇಲಾಖೆ ಪರ್ಮಿಷನ್ ಕೊಡೋಕೆ ಇವರಪ್ಪನ ಮನೆದ ಅನ್ನದಾನ ಪ್ರಸಾದಕ್ಕೆ ಪರ್ಮಿಷನ್ ಇದು ನಡೆಯಲ್ಲ ಅಂತ ಕಿಡಿಕಾರಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಬಸವೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.